ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದನ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ತುಂಬ ದಿನಗಳ ನಂತರ ನಾನು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗಲ್ಲಿ ಫುಲ್ಲು ಮಸ್ತ್ ಮಜಾ ಮಾಡ್ತೀವಿ. ಈ ವ್ಲಾಗ್ನ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ 100% ಶುರು. ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲರೂ ಹೋಗಕ್ಕೆ ರೆಡಿ ಆಗಿದ್ದೀವಿ. ಎಲ್ಲರೂ ಹಾಯ್ ಮಾಡಿ, ಎಲ್ಲರೂ ಹಾಯ್ ಮಾಡಿ. ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲರೂ ಹಾಯ್. ಇಲ್ಲಿ ಮೇನ್ ಇವರೇ ನೋಡ್ಕೊಳ್ಳಿ, ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. ನೋಡಿ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಮಮ್ಮಿ ರೆಡಿನಾ ಟ್ರಿಪ್ ಹೋಗಕ್ಕೆ? ಪಪ್ಪ ರೆಡಿನಾ ಟ್ರಿಪ್ ಹೋಗಕ್ಕೆ? ಡನ್. ಜಾಗ ಬಿಡಿ. ಆರ್ ಯು ರೆಡಿ? ಐ ಆಮ್ ಓಕೆ, ಪರ್ಫೆಕ್ಟ್ಲಿ ಆಲ್ ರೈಟ್. ಇವ್ರನ್ನ ನೋಡ್ಕೊಳ್ಳಿ, ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳ್ತಿದ್ದಾರೆ. ಯಾರಿಗೂ ಹಾಕೊಡ್ತಾ ಇದ್ಯಾ? ಇನ್ನೊಂದು 2 ಅವರ್ ಆದ್ಮೇಲೆ ನೋಡೋಣ ಪರ್ಫೆಕ್ಟ್ ಆಗಿದಾರ ಅಂತ. ತಲೆನೋವು ಎಲ್ಲ ಏಯ್ ಎಲ್ಲ ರೆಡಿ ಆಗಿದೆ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಬಸ್ ಬಂದ ತಕ್ಷಣ ಹೊರಡ್ತಾ ಇರೋದೆ. ಮಮ್ಮ ನಿನ್ನ ಒಳಗಡೆನೆ ಮಾತಾಡ್ಸಿಲ್ವಾ? ಇಲ್ಲಿಂದ ಹೋಗ್ಬೇಕು. ಓಕೆನಾ ಮಮ್ಮ? ರೆಡಿನಾ ಟ್ರಿಪ್ ಹೋಗೋಕೆ? ಎಂಜಾಯ್ ಮಾಡ್ಕೊಂಬರೋಣ. ಬಾಯ್. ಹಾಯ್ ಸುರಿ. ರೆಡಿನಾ ಸುರಿ? ರೆಡಿ. ಬಾಯ್. ಮುತ್ತಾ ಮೇಡಮ್ ರೆಡಿನಾ ಮೇಡಮ್? ಗೈಸ್, ನಾವು ಹೋಗ್ತಾ ಇರೋದು 2 ದಿವಸ ಟ್ರಿಪ್ಪಿಗೆ. ಆದ್ರೆ ಲಗೇಜ್ ನೋಡಿದ್ರಲ್ಲ, ವಾರ ಹೋಗೋ ತರ ಲಗೇಜ್ 15 ದಿವಸಕ್ಕಾಗುತ್ತೆ. 15 ದಿವಸಕ್ಕೆ ನಾವು ತಗೊಂಡಿರೋ ಲಗೇಜ್. ನಿಮ್ಮ ಮನೇಲೂ ಹಿಂಗೇನಾ? ಕಮೆಂಟ್ ಮಾಡಿ. ಯಪ್ಪ ಇವ್ರು. ಸೊ ಕೊನೆಗೂ ಬಸ್ ಬಂದೇ ಬಿಡ್ತು 7 ಗಂಟೆಗೆ. ನೋಡಿ ಇದೆ ನಾವು ಹೋಗ್ತಾ ಇರೋ ಬಸ್ಸು. ಆ್ಯಂಡ್ ಇಲ್ಲಿ ನನ್ನ ತಂಗಿ ಪೂಜೆ ಮಾಡ್ತಾಯಿದ್ದಾಳೆ. ಸೊ ಫಸ್ಟ್ ಎಲ್ಲರೂ ಹೋಗ್ಬೇಕಂದ್ರೆ ನಮ್ಮ ಮನೇಲಿ ಹಿಂಗೆ ಫಸ್ಟ್ ಪೂಜೆ ಮಾಡಿ ಮತ್ತು ಆಮೇಲೆ ಹೊರಡೋದು. ಎಲ್ಲರ ಮನೇಲೂ ಹಿಂಗೆ ಅನಿಸುತ್ತೆ. ಸೊ ಅದಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಸೊ ಫೈನಲಿ ಬಸ್ ಹತ್ತಿದ್ದಾಯಿತು. ಎಲ್ಲರೂ ಯಾವ್ಯಾವ ಸೀಟ್ ಬೇಕು ಅಂತ ಹಿಡ್ಕೊಂಡು ನಂಗೆ ಈ ಸೀಟು ಆ ಸೀಟು ಅಂತ ಜಗಳ ಮಾಡಿಕೊಂಡು ಕೊನೆಗೂ ಎಲ್ಲರೂ ಅವ್ರವ್ರ ಸೀಟಲ್ಲಿ ಸೆಟ್ಲಾದರು. ಮತ್ತೆ ಶುರು ಆಯಿತು ನೋಡಿ ನಮ್ಮ ಮೋಜು ಮಸ್ತಿ. ಇಲ್ಲಿ ನನ್ನ ತಮ್ಮ ಮಾತಾಡ್ತಾ ಇದ್ದಾನೆ. ಏನಂದರೆ ಇನ್ನು 3 ದಿನ ಯಾರಿಗೂ ನಿದ್ದೆ ಮಾಡೋಕ್ಕೆ ಬಿಡಲ್ವಂತೆ ಇವನು. ನೋಡಿದ್ರೆ ಲಾಸ್ಟಲ್ಲಿ 15 ನಿಮಿಷಕ್ಕೇನೆ ಅವನೇ ಮಲ್ಕೊಂಡ್ಬಿಟ್ಟಿದ್ದ. ಇದೇ ಥರ ನಮ್ಮ ಮೋಜು ಮಸ್ತಿ ನಡೀತಾ ಇತ್ತು. ಮತ್ತೆ ಇಲ್ಲಿಂದ ಗೊತ್ತಲ್ವಾ ಟಿ ಗಾಡೀಲಿ ಮತ್ತೆ ಇನ್ನೇನು ಕಮ್ಮಿ ಆಯಿತು, ಡ್ಯಾನ್ಸ್. ಮತ್ತೆ ಇಲ್ಲಿಂದ ಡ್ಯಾನ್ಸ್ ಶುರು ಆಗೇ ಬಿಡ್ತು. ಸೊ ಹಿಂಗೆ ಡ್ಯಾನ್ಸ್ ಮಾಡ್ತಾ ನೈಟ್ ಸುಸ್ತಾಗಿ ಮಲ್ಕೊಂಡ್ಮೇಲೆ ಇಲ್ಲಿ ನೋಡಿ ಎಂಥ ವ್ಯೂ ಅಂದರೆ ಲೈಫಲ್ಲಿ ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರೋಂಥ ಒಂದು ಜಾಗ ಇದು. ಸಖತ್ತಾಗಿತ್ತು. ನಾನು ಸ್ವಲ್ಪ 7 ಗಂಟೆ ಆದಮೇಲೆ ಎದ್ದೆ. ಇನ್ನೂ ಸ್ವಲ್ಪ ಬೇಗ ಎದ್ದಿದ್ರೆ ಇನ್ನೂ ಒಳ್ಳೆ ವ್ಯೂನ ನಾನು ಕ್ಯಾಪ್ಚರ್ ಮಾಡ್ಕೋಬೋದಾಗಿತ್ತು. ಬಟ್ ಇರಲಿ, ಓಕೆ, ಬಂದೇ ಬಿಟ್ವಿ ದಾಂಡೇಲಿಗೆ. ಇವಾಗ ಇಲ್ದಿದ್ದಾರೆ. ಹೆಂಗಿತ್ತು ಜರ್ನಿ? ಹೆಂಗಿದೆ ಜರ್ನಿ? ಸೂಪರ್. ನಿಮ್ದು ಹೆಂಗಿತ್ತು ಜರ್ನಿ? ವಂಡರ್ಫುಲ್. ನೋಡಿ ನಮ್ಮ ರೆಸಾರ್ಟ್ ಇದ್ದು ಸ್ಟೇ ಆಗ್ತಾ ಇರೋದು. ಹೊಡಿಯೋದು ಅಳೋದು. ಸ್ವಿಮ್ಮಿಂಗ್ ಪೂಲ್. ತಿರುಗ್ಸ ಈ ಕಡೆ ಫುಲ್ ಮಾಡ್ಬೇಡ. ಹಾಯ್, ವೆಲ್ಕಮ್ ಟು ಅವರ್ ರೂಮ್.
ಇವಾಗ ತಾನೇ ಚೆಕ್ಇನ್ ಆಗಿ ಎಲ್ಲರೂ ಬರೋಷ್ಟರಲ್ಲಿ ಎಲ್ಲರೂ ಬಂದುಬಿಟ್ರೆ ಮತ್ತು ನಂಗೆ ಜಾಗ ಸಾಕಾಗಲ್ಲ ಅಂತ ಇವಾಗಲೇ ರೂಮ್ ಟೂರ್ ಮಾಡ್ಕೊತಾ ಇದ್ದೀನಿ, ನೋಡ್ಕೊಳ್ಳಿ. ದೊಡ್ಡ ಹಾಲ್ ಇದೆ, ಯಾಕಂದರೆ ನಾವು ಜಾಸ್ತಿ ಜನ ಬಂದಿದ್ದೀವಲ್ಲ ಅದಕ್ಕೆ ದೊಡ್ಡ ಹಾಲು. 1 2 3 4 5 ಬೆಡ್ಸ್ ಇಲ್ಲಿದೆ. ಮತ್ತು ಇಲ್ಲೊಂದು 3 ಜನಕ್ಕೆ ಆಗೋ ಥರ ಇದೆ, ಬಟ್ ಇಲ್ಲಿ 4 ಜನ ಮಲ್ಕೋಬೋದು. ವ್ಯೂ ನೋಡಿ ಇಲ್ಲಿ. ಸೂಪರ್. ಮತ್ತೆ ಇಲ್ಲಿಂದ ರೆಡಿಯಾಗಿ ಹೊರಗೆ ಹೋಗ್ತೀವಲ್ಲ ಅವಾಗ ಹೊರಗಡೆ ಎಲ್ಲ ಹೆಂಗಿದೆ ಅಂತ ಶೋರ್ ಮಾಡ್ತೀವಿ. ಓಕೆ, ಇಲ್ಲೊಂದು ಬಾತ್ರೂಮ್ ಇದೆ ಕಾಮನ್. ಸೊ ಇವಾಗ ಹುಡುಗರೆಲ್ಲ ಇನ್ನೂ ಆಟ ಆಡ್ತಾನೆ ಇದ್ದಾರೆ. ನಾನು ಮಾತ್ರ ಬೇಗ ರೆಡಿಯಾಗಿ, ಅದು ವ್ಲಾಗ್ ಮಾಡೋಕ್ಕೆ ಅಂತಲೇ ಬೇಗ ರೆಡಿಯಾಗಿ ಈ ಕಡೆ ಎಲ್ಲ ರೌಂಡ್ಸ್ ಹಾಕೋಣ, ಸ್ವಲ್ಪ ರೆಸಾರ್ಟ್ ಎಲ್ಲ ಹೆಂಗಿದೆ ಅಂತ ತೋರಿಸೋಣ ಅಂತ ಬಂದೆ. ಯಾರು ಅವರಿಲ್ಲ, ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ಸೊ ನಾವು ಒಂದು ಹಂಗೆ ವ್ಯೂ ನೋಡ್ಕೊಂಬರೋಣ ಬನ್ನಿ ರೆಸಾರ್ಟ್ದು. ಇವಾಗ ನೀರಲ್ಲಿ ಆಟ ಆಡಬೇಕು ಅಂತ ಎಲ್ಲ ರೆಡಿಯಾಗಿದ್ದೀವಿ. ಇವಾಗ ಟಿಫನ್ ಕೂಡ ರೆಡಿ ಆಗಿದೆಯಂತೆ ಇಲ್ಲಿ. ನೋಡೋಣ ಏನು ಟಿಫನ್ ಇರುತ್ತೆ ಏನು. ಇವಾಗ ನಾನು ರೆಸಾರ್ಟ್ದೊಂದು ಟೂರ್ ಮಾಡ್ತೀನಿ. ಸೊ ನೀವಾಗಲೇ ನೋಡ್ದಂಗೆ ಒಂದು ನಿಮಿಷ ರೀ. ನೀವಾಗಲೇ ನೋಡ್ದಂಗೆ ಅದು ಎಂಟ್ರೆನ್ಸು. ನೀವಾಗಲೇ ನೋಡ್ತೀರ, ನಾನು ವೀಡಿಯೋ ಮಾಡಿದ್ದೀನಲ್ವ, ಅದು ಎಂಟ್ರೆನ್ಸು. ಸೊ ಅಲ್ಲಿಂದ ಹಿಂಗೆ ಬಂದರೆ ಇಲ್ಲೊಂದಿದೆ. ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ಬಿಟ್ಟು ಈ ಥರ ಇದೆ. ಇಲ್ಲೆಲ್ಲ ಪ್ರೈವೇಟ್ ವಿಲ್ಲಾಸು, ಮೀನ್ಸ್ ಕಪಲ್ಸು ಆ ಥರ ಎಲ್ಲ ಬಂದರೆ ಪ್ರೈವೇಟ್ ವಿಲ್ಲಾಸು. ಇಲ್ಲಿ ಈ ಥರ ಮಕ್ಳಿಗೆ ಆಟ ಆಡೋಕ್ಕೆ ಒಂದಿದೆ. ಇಲ್ಲೊಂದು ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ಕುತ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಮಾಡ್ತಾರೆ. ಶೋಭಾ ನೋಡಿ ಈಗ ಬರ್ತಾ ಇದ್ದಾಳೆ ರೆಡಿಯಾಗಿ. ಟೂರ್ ಮಾಡೋಣ ಬಾರೆ ಅಂದರೆ ಬಂದಿಲ್ಲ, ಕತ್ತೆ. ಸೊ ಎಲ್ಲ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವ್ರು ನೋಡಿ ಈಗ ಬರ್ತಾ ಇದ್ದಾರೆ ರೆಡಿಯಾಗಿ, ಲೇಟ್. ಇದು ನಾವು ಸ್ಟೇ ಆಗಿರೋ ರೂಮ್, ಮೀನ್ಸ್ ಹಾಲ್ ಅಂತ ಅನ್ಕೋಬೋದು. ಮತ್ತು ಈ ಸರೌಂಡಿಂಗ್ ಬಂದರೆ ಈ ಥರ ಇದೆ, ಚಿಕ್ಕದೆ ಬಟ್ ಚೆನ್ನಾಗಿದೆ ಎಲ್ಲ. ಸೊ ನಾನಿಲ್ಲಿ ಬಂದು ಈ ಆಟನ ಆಡೋಣ, ಟ್ರೈ ಮಾಡೋಣ ಅಂತ ಬಂದೆ. ನೋಡ್ಬೋದು ಮಕ್ಕಳೆಲ್ಲ ಜೋಕಾಲಿ ಆಡ್ತಾ ಇದ್ದಾರೆ. ಸೊ ನಾವು ಇದು ಒಂದು ಆಟ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದ್ವಿ. ನೋಡಿದ್ರೆ ಅವರೆಲ್ಲ ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ಸೊ ಅವ್ರ ಪಾಡಿಗೆ ಅವ್ರು ರೆಡಿ ಆಗಲಿ, ನಾವು ಇಲ್ಲಿ ಆಡೋಣ ಅಂತ ಹುಡುಗರೆಲ್ಲ ಪಟ್ಟ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಇಲ್ಲಿ ಆಟ ಆಡ್ತಾ ಇದ್ದೀವಿ. ದಾರ ಬಿಟ್ಬಿಡು. ಇಲ್ಲಿ ನೋಡಿ ಎಲ್ಲ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ಲೇಡೀಸ್ ಮಾತ್ರ ಇನ್ನೂ ರೆಡಿ ಆಗೋದ್ರಲ್ಲೇ ಇದ್ದಾರೆ. ಸೂರ್ಯ ಹಾಯ್ ಮಾಡೋ. ಅದು ಹೊಡಿರಿ ಚಪ್ಪಾಳೆ. ನವೀನ್ ರಾಕ್ ಸ್ಟಾರ್ ಅವರು ವ್ಲಾಗ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡಿ ನವೀನ್ ಅವರೇ. ಎಲ್ಲ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು. ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ ವಿಡಿಯೋ, ಅವಾಗ ನೋಡ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ನೋಡಿ. ಈಗ ನೋಡಿ ಎಲ್ಲ ಟಿಫನ್ ಕೊಟ್ಟಿದ್ದಾರೆ. ಏನೇನು ಟಿಫನ್ ಇದೆ ಎಲ್ಲ ಊಟ ಮಾಡ್ತಿದ್ದಾರೆ ನೋಡಿ. ಸೊ ಇವಾಗ ನೋಡ್ಬೋದು ನಾವು ಟಿಫನ್ ಮಾಡ್ಕೊಂಡು ಬಂದು ಇಲ್ಲಿ ಜೋಕಾಲಿ ಆಡ್ತಾ ಇದ್ದೀವಿ, ಮಕ್ಳಿಗೆಲ್ಲ ಆಡಿಸ್ತಾ ಇದ್ದೀವಿ. ಇನ್ನೇನು ರಿವರ್ ರಾಫ್ಟಿಂಗ್ ಹೋಗೋಕೆ ಎಲ್ಲರೂ ಈ ಅವತಾರದಲ್ಲಿ ರೆಡಿ ಆಗಿದ್ದಾರೆ. ಇಲ್ಲಿ ನೋಡಿ ದೊಡ್ಡವರಿಬ್ಬರು ಆಟ ಆಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತು ಎಲ್ಲ ಎಂಜಾಯ್ ಮಾಡೋಕ್ಕೆ. ಒಳ್ಳೆ ಎಲ್ಲರೂ ಚಿಕ್ಕ ಮಕ್ಕಳಾಗ್ಬಿಟ್ಟಿದ್ರು, ಯಾರು ದೊಡ್ಡವರು ಅಂತಲೇ ಇರಲಿಲ್ಲ ನಮ್ಮ ಗ್ರೂಪಲ್ಲಿ. ಎಲ್ಲರೂ ಎಲ್ಲ ಥರ ಆಟನೂ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಈ ಕಡೆ ಬಂದರೆ ಎಂಟ್ರೆನ್ಸಲ್ಲೇ ಶಟಲ್ ಬ್ಯಾಟ್ ಆಡೋಕ್ಕೆ ಸ್ವಲ್ಪ ಜಾಗ ಇತ್ತು. ಅವರೇ ಶಟಲ್ ಬ್ಯಾಟ್ ಎಲ್ಲ ಕೊಟ್ಟಿದ್ರು. ಸೊ ಅದನ್ನು ಆಡಿಬಿಟ್ಟು ಮತ್ತು ಇವಾಗ ಟಿಟಿಗೆ ಅವರು ಡ್ರೈವರು ಟಿಫನ್ ಮಾಡೋಕ್ಕೆ ಹೋಗಿದ್ರಲ್ವ, ಸೊ ಅವ್ರು ಬರೋಷ್ಟರ ತನಕ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಇವಾಗೆಲ್ಲ ಬಂದು ಕೂತಿದ್ದಾರೆ ಬಸ್ಗೆ.
1 ಅವರ್ ಲೇಟ್ ಆಗಿ ಚಂದನ ಅವರು ಇಲ್ಲೋಡಿ ಇವ್ರು ಇಲ್ಲಿದ್ದಾರೆ, ನಾಗರಾಜ್ ಅವರು ಇವ್ರು ಇಲ್ಲಿದ್ದಾರೆ, ಅಜ್ಜಿ ಮತ್ತೆ ಆಂಟಿ ಅವರು, ಸಿಂಹ ಮತ್ತೆ ಅತ್ತಿಗೆ ಅವ್ರು ಇಲ್ಲಿದ್ದಾರೆ. ಹಾಯ್ ದೊಡ್ಡಮ್ಮ ದೊಡ್ಡಪ್ಪ ಜೋಡಿ ಇಲ್ಲಿ ಕೂತಿದ್ದಾರೆ, ನವ ಜೋಡಿ. ಬೆಂಗಳೂರಿಂದನಾ ಟೋಟಲ್ ಎಲ್ಲರೂ ರಿವರ್ ರಾಫ್ಟಿಂಗ್ ರೆಡಿನಾ? ಇಷ್ಟೇನಾ ಜೋಶು? ಬರ್ಲಿ ಜೋಶು. ರೆಡಿನಾ? 580 ಕಿಲೋಮೀಟರ್ ಓಡೈತೆ. ರೆಡಿನಾ? ನೋಡಿ ಫ್ರೆಂಡ್ಸ್ ಹೆಂಗಿದೆ ವ್ಯೂ. ಆಡಕ್ ರೆಡಿನಾ? ಆಡಕ್ ರೆಡಿನಾ? ರೆಡಿನಾ? ರೆಡಿ ರೆಡಿ. ನಿಮ್ಗೆ ಹೆಂಗ ಅನಿಸ್ತಿದೆ? ಭಯ ಆಗ್ತಾ ಇದೆಯಾ ಏನಾದ್ರು? ಏನಿಲ್ವಾ? ಸುಳ್ಳು ಹೇಳ್ಬೇಡಿ, ನಿಮ್ಮ ಮಕ್ಕದಲ್ಲೇ ಗೊತ್ತಾಗ್ತಾ ಇದೆ ಭಯ ಆಗ್ತಾ ಇರೋದು. ಮೀಟರ್ ಆಫ್ ಆಗಿದೆ ಆಲ್ರೆಡಿ ಇವ್ರಿಗೆಲ್ಲ. ಏನ್ ಆಡ್ತಾರೋ ದೇವ್ರ ಮೇಲೆ ಬರ ಫ್ರೆಂಡ್ಸ್, ನೋಡೋಣ ಎಕ್ಸ್ಪೀರಿಯನ್ಸ್ ರಿವರ್ ರಾಫ್ಟಿಂಗ್ ನೋಡಿ ಅಲ್ಲಿ ಯಾವ ಥರ. ನವೀನ್ ಅವರೇ, ನೀವು ಒಂದ್ಸತಿ ಆಗ್ಲೇ ಆಡಿದ್ದೀರಾ ಅಲ್ವಾ? ಖಂಡಿತ ನಾವು ಆಲ್ರೆಡಿ ನಾವು 5-6 ವರ್ಷದಿಂದ ಬರ್ತಾನೆ ಇದೀವಿ ಇಲ್ಲಿ ನಮ್ಮ ದಂಡೇಲಿಗೆ. ಪ್ರತಿ ನ್ಯೂ ಇಯರ್ ಕೂಡ ನಾವು ಇಲ್ಲೇ ಸೆಲೆಬ್ರೇಷನ್ ಮಾಡೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಭಯವಾಗುತ್ತಾ? ಫ್ಯಾಮಿಲಿ ಕರ್ಕೊಂಡ್ಬಂದು ಒಂದ್ಸತಿ ಆಡ್ಸೋಣ, ತುಂಬಾ ಖುಷಿ ಆಗ್ತಿತ್ತು. ಅದಕ್ಕೆ ಈ ವರ್ಷ ಕರ್ಕೊಂಡ್ ಬಂದಿದೀವಿ. ಸೊ ಎಲ್ಲರೂ ಹ್ಯಾಪಿಯಾಗಿ ಆಡ್ತಾ ಇದ್ದಾರೆ. ಭಯ ಏನಾಗಲ್ವಾ? ಖಂಡಿತ ಏನಾದ್ರೂ ಡೇಂಜರಸ್ ಇದೆಯಾ? ಅದನ್ನ ಹೇಳಿ. ಏನಿಲ್ಲ, ಖಂಡಿತವಾಗ್ಲೂ ಏನು ಭಯ ಇಲ್ಲ. ಎಲ್ಲ ಆರಾಮಾಗಿ ಖುಷಿ ಎಲ್ಲರೂ ಆಡ್ಬೋದಾ? ಆರಾಮಾಗಿ ಎಲ್ಲರೂ ಕೂಡ ಆಡ್ಬೋದು. ಓಕೆ ಡನ್. ಹಂಗಿದ್ರೆ ಎಲ್ಲರೂ ಆಡೋಣ, ಎಂಜಾಯ್ ಮಾಡೋಣ. ಸೊ ಇಲ್ಲಿ ನಮ್ದು ಒಂದಷ್ಟು ಗ್ರೂಪು ರಿವರ್ ರಾಫ್ಟಿಂಗ್ ರೆಡಿ ಆಗೇ ಬಿಡ್ತು. ಎಲ್ಲ ಅದು ಸೇಫ್ಟಿ ಜಾಕೆಟ್ಸ್ ಹಾಕ್ಕೊಂಡು ಹೊರಟೇ ಬಿಟ್ವಿ ಹೋಗೋಕ್ಕೆ. ಸೊ ಇಲ್ಲಿ ನೋಡ್ಬೋದು ನಮ್ದೊಂದು 6 ಜನ 7 ಜನ ಇದ್ವಿ ನಮ್ಮ ಗ್ರೂಪಲ್ಲಿ. ನಾವು ರಿವರ್ ರಾಫ್ಟಿಂಗ್ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಒಂದು ಸಣ್ಣ ವೀಡಿಯೋ ಹಾಕಿದ್ದೆ. ಧುಮುಕ್ತಾ ಇದ್ದಾರೆ. ಎಗ್ರು ಓ ಹೆಣ್ಮಗು ದುಬಕ್ಕನಾಗ ಬಿದ್ದೋಯ್ತು. ರಿವರ್ ರಾಫ್ಟಿಂಗ್ ಆಡಿದ್ರಾ? ಎಲ್ಲ ಹೇಗಿತ್ತು? ಸೊ ಇಲ್ಲಿ ಎಲ್ಲ ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ಬಂದು ಎಲ್ಲರೂ ಅವ್ರವ್ರ ರಿವ್ಯೂ ಹೇಳ್ತಾ ಇದ್ದಾರೆ. ಹಾಗೆ ರಿವರ್ ರಾಫ್ಟಿಂಗ್ ಆದಮೇಲೆ ಇಲ್ಲಿ ಹಿಂದೆ ಒಂದೊಂದು ಸಿಂಗಲ್ ಬೋಟ್ ಕಾಣಿಸ್ತಾ ಇದೆ ನೋಡಿ, ಅದು ಕಯಾಕಿಂಗ್ ಅಂತ. ಸೊ ಅದರಲ್ಲಿ ಹೋಗಿ ಅದನ್ನು ಎಲ್ಲರೂ ಆಡಿದ್ರು. ನಮಗಂತೂ ಆಡೋಕ್ಕೆ ಬರಲಿಲ್ಲ ಅದು ಹೆಂಗೆ ಅಂತ. ಎಕ್ಸ್ಪೀರಿಯೆನ್ಸ್ ಇರೋರ ಜೊತೆ ಹೋದರೆ ಓಕೆ, ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು ಹೋದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಒಂದು 5 ಮಿನಿಟ್ಸ್ ಕೂಡ ಆಡಲಿಲ್ಲ, ಹೆಂಗೆ ಹೋಗೋದು ಅಂತ ಗೊತ್ತೇ ಆಗಲಿಲ್ಲ. ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ. ಅಂದರೆ ಅದೊಂದು ನ್ಯಾಕ್ ಇದೆ, ಆ ನ್ಯಾಕ್ ಗೊತ್ತಿದ್ರೆ ಹೋಗಿ ಆಟ ಆಡ್ಬೋದು. ಬಟ್ ನಮ್ಗೆ ಅದು ಗೊತ್ತಿರಲಿಲ್ಲ ಅಲ್ವಾ. ಗೋ 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 ಎಸ್ ಎಸ್ ಎಸ್. ಸೊ ಎಲ್ಲರೂ ರಿವರ್ ರಾಫ್ಟಿಂಗಿಂದ ಮತ್ತೆ ರೆಸಾರ್ಟ್ಗೆ ಹೋಗಿ ಫಸ್ಟು ಊಟ ಮಾಡಿಕೊಂಡು ಅರ್ಧಂಬರ್ಧ ಊಟ ತಿಂದರು ಎಲ್ಲರೂ. ಯಾಕಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕು ಅಂತ ತುಂಬ ಕ್ರೇಜ್ ಇತ್ತು ಎಲ್ಲರಿಗೂ. ಯಾಕಂದರೆ ಫ್ಯಾಮಿಲಿ ಟೈಮ್ ಸಿಗೋದೇ ತುಂಬ ಕಮ್ಮಿ ಅಲ್ವಾ. ಸೊ ಎಲ್ಲ ಮತ್ತೆ ಯಾವಾಗ ಹಿಂಗೆ ಸೇರ್ತೀವೋ ಗೊತ್ತಿಲ್ಲ, ಸಿಕ್ಕಿರೋ ಒಂದು ಆಪರ್ಚುನಿಟಿನ ಫುಲ್ಲಾಗಿ ಯೂಸ್ ಮಾಡ್ಕೋಬೇಕು ಅಂತ ಎಲ್ಲರೂ ಅಂದರೆ ಒಂದು 4-5 ಅವರ್ ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ದೀವಿ ಅಂದ್ಕೊಳ್ಳಿ. ಮತ್ತು ನಾವು ಅವ್ರ ಊಟಕ್ಕೆ ಕರೆದಾಗೇ ಮತ್ತೆ ಇಲ್ಲಿಂದ ಹೋಗಿ ಊಟ ಮಾಡಿದ್ದು. ಸೊ ಫುಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಅಷ್ಟೇ. ಆ ಕಡೆ ಇದೆಯಲ್ಲ ಚಿಕ್ಕದು, ಅದರಲ್ಲಿ ವಾರ್ಮ್ ವಾಟರ್ ಕೂಡ ಇತ್ತು. ಸೊ ನೆಕ್ಸ್ಟು ಊಟಕ್ಕೆ ಹೋದ್ವಿ. ಯಶೋಪಿ, ಸೊ ಎಲ್ಲರೂ ಊಟ ಚೆನ್ನಾಗಿದ್ದೀನಪ್ಪ. ಹೇಳಿ ಸಂತವ್ರು, ಏನು ಅನಿಸ್ತಾ ಇದೆ ನಿಮಗೆ? ಹಾಂ ಸೂಪರಾ. ಸೊ ನೀವು ಅವರೇ ಕಬಾಬ್ ಬೇರೆ ತೊಗೊಂಡಿದ್ರಿ ಎಕ್ಸ್ಟ್ರಾ ಒಂದು ಪ್ಲೇಟು, ಏನು ಅನ್ನಿಸ್ತು? ಉಪ್ಪು ಅನ್ನಿಸ್ತಾ? 5-0 ಕಬಾಬು. ಸೊ ನಾವು ಆಲ್ರೆಡಿ ತರಿಸ್ಕೊಂಡಿದ್ದು. ಮಮ್ಮಿ ಹೇಗಿದೆ ಊಟ? ಸೂಪರಾ? ಹೇಗಿದೆ ಬಿಸಿ ಬಿಸಿ ಕಬಾಬ್ ಹೇಗಿದೆ? ನಾಗು ಚಿಕ್ಕಮ್ಮವರು ಕಬಾಬೇ ತಿಂಗಳಿವ. ನಾವು ಕಬಾಬ್ ತಿಂದು ಉಪ್ಪು ಪಿತ್ತು ಸಿಕ್ಕಾಪಟ್ಟೆ. ಈ ಚಿಕನ್ ಹೇಗಿದೆ ಆಂಟಿ ಹೇಳಬೇಕು? ಊಟ ಸೂಪರ್ ಆಗಿದೆಯಾ? ಸೊ ಎಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬೆಳಗ್ಗೆ ತಿಂಡಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಊಟ ಅಂತೂ ಎಲ್ಲ ಚೆನ್ನಾಗಿದೆ. ಬಜ್ಜಿಯವರು ಏನು ತಿಂತಾ ಇದ್ದೀರಾ? ಚಪಾತಿ ತಿಂತಾ ಇದ್ದೀರಾ? ಚೆನ್ನಾಗಿದೆಯಾ?
ಓಕೆ ನಿಕ್ಕಿ ಊಟ ಚೆನ್ನಾಗಿದೆಯಾ? ಸೂಪರ್. ರಾಧಾಕವರು ಸೂಪರ್ ಆಗಿದೆಯಾ? ಕೇಕ್ ತಿಂದ್ರ ಕೇಕು? ಓಕೆ. ಸೊ ಇವಾಗ ಎಲ್ಲರೂ ಊಟ ಮಾಡಿದ ತಕ್ಷಣ ಮತ್ತೆ ನೆಕ್ಸ್ಟ್ ಹೋಗಿದ್ದೆ ರೈನ್ ಡ್ಯಾನ್ಸ್ಗೆ. ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆಯಿತು. ನೆಕ್ಸ್ಟ್ ಇದಾದ ತಕ್ಷಣ ನಮ್ಮ ಅಮ್ಮ ಅವ್ರದ್ದು ಮತ್ತು ದೊಡ್ಡಪ್ಪ ದೊಡ್ಡಮ್ಮಂದು ಬರ್ತ್ಡೇ ಆ್ಯನಿವರ್ಸರಿ ಎರಡೂ ಇತ್ತು. ಸೊ ಲಾಸ್ಟ್ಗೆ ಆ ಸೆಲೆಬ್ರೇಷನ್ನು ಮುಗಿಸ್ಕೊಂಡು ಇವಾಗ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ತಮ್ಮ ಮಲಗಲ್ಲ, ಯಾರನ್ನೂ ಮಲಗಕ್ಕೆ ಬಿಡಲ್ಲ ಅಂಥೇಳಿ ಅವನೇ ಮಲ್ಕೊಂಡಿದ್ದಾನೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೋತೀನಿ. ಪ್ಲೀಸ್ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.